ಇಲ್ಲಿ ನೀವು ನೋಡಿ ದ ಗೋಲ್ಡನ್ ಚಾರಿಯಟ್ ನಮ್ಮ SWRದು. ನೀವು ನಂದಿ ಬೆಟ್ಟ ನೋಡ್ಬೋದು. ಸೊ ಅದೇ ನಮ್ಮ ನಂದಿ ಬೆಟ್ಟ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ಈಶಾ ಫೌಂಡೇಶನ್ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಈ ರೈಲ್ವೆ ಸ್ಟೇಷನ್ಗೆ ನೀವು ಬರ್ಬೋದು. ನೀವು ನೋಡ್ಬೋದು ಸದ್ಯಕ್ಕೆ ನಮ್ಮ ಟ್ರ್ಯಾಕ್ ಸ್ವಲ್ಪ ಹೈಟಿಗೆ ಬಂದುಬಿಟ್ಟಿದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ಸದ್ಯಕ್ಕೆ ಮಾತಾಡೋಕ್ಕೆ ಹೋದರೆ ನಾನು ಇವಾಗಿದ್ದೀನಿ ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ಗೆ. ಇನ್ನೊಂದು ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ. ಮಾತಾಡೋಕೆ ಹೋದರೆ ಇವತ್ತಿಂದ ನಮ್ಮ ಚಾನಲಲ್ಲಿ ಸ್ಟಾರ್ಟ್ ಆಗ್ತಿದೆ ಡೆಮೋ ಮತ್ತು ಮೆಮು ಸೀರೀಸು. ಸೊ ನಾನು ಮ್ಯಾಕ್ಸಿಮಮ್ಮು ಡೆಮೋ ಮೆಮು ಸೀರೀಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಬಂದು ನಮ್ಮದು ಸೀಸನ್ 1 ಇರುತ್ತೆ, ಸೀಸನ್ 2 ಬರುತ್ತೆ. ಸೀಸನ್ 1ನಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಯಾವ್ಯಾವ ರೂಟಲ್ಲಿ ಹೋಗ್ಬೇಕಂತ. ಸೀಸನ್ 1 ಆದಮೇಲೆ ನಾನು ಆಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಸೀಸನ್ 2ಗೆ ನೀವು ಕಮೆಂಟ್ ಮಾಡಿ ಯಾವ್ಯಾವ್ದು ನಿಮಗೆ ಮೆಮು ಮತ್ತು ಡೆಮೋ ಟ್ರೈನ್ ಜರ್ನಿ ಬೇಕು, ಅದು ಸೀಸನ್ 2ಅಲ್ಲಿ ಕವರ್ ಮಾಡೋಣ. ಸೀಸನ್ 1ನಲ್ಲಿ ನಾನು ಆಲ್ಮೋಸ್ಟ್ 6 to 8 ಟ್ರೈನ್ಸು ಮೆಮು ಕವರ್ ಮಾಡೋ ಅಂತಿದ್ದೀನಿ. ಸೊ ಅದೆಲ್ಲ ನಿಮಗೆ ನಿಧಾನವಾಗಿ ನೋಡೋಕ್ಕೆ ಸಿಗುತ್ತೆ. ಸದ್ಯಕ್ಕೆ ನಮ್ಮ ಮೊದಲ ಡೆಮೋ ಅಥವಾ ಮೆಮು ಸೀರೀಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದಂತ. ನಾನು ಆ್ಯಕ್ಚುಲಿ ಮೊದಲು ಈ ಟ್ರೈನ್ ತೊಗೊಳೋವಾಗ ಇದು ಬಂದು ಡೆಮೋ ಟ್ರೈನ್ ಇತ್ತು. ಇವಾಗ ಸದ್ಯಕ್ಕೆ ಸುಮಾರು ಜನ ಹೇಳ್ತಿದ್ದಾರೆ ಮೆಮು ಟ್ರೈನಿಗೆ ಕನ್ವರ್ಟ್ ಆಗಿದೆ. ನನಗಿನ್ನೂ ಗೊತ್ತಿಲ್ಲ, ಯಾಕೆಂದರೆ ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ ರೈಲ್ವೆ ಸ್ಟೇಷನ್ಗೆ. ನಾನಿರೋದು ಬೈಯಪ್ನಳ್ಳಿ ರೈಲ್ವೆ ಸ್ಟೇಷನ್ನು. ಬೈಯಪ್ನಳ್ಳಿ ರೈಲ್ವೆ ಸ್ಟೇಷನ್ನ ನಾನು ಕೋಲಾರ್ಗೆ ಟ್ರೈನ್ ತೊಗೊತಿದ್ದೀನಿ. ಈ ಟ್ರೈನ್ ಸ್ಟಾರ್ಟ್ ಆಗೋದು KSR ಬೆಂಗಳೂರಿಂದ. KSR ಬೆಂಗಳೂರಿಂದ 8:25 AM ಸ್ಟಾರ್ಟ್ ಆಗುತ್ತೆ. ಮತ್ತು KSR ಬೆಂಗಳೂರಿಂದ ಬೆಂಗಳೂರು ಕಂಟೋನ್ಮೆಂಟ್ಗೆ ಹೋಗುತ್ತೆ. ಅಲ್ಲಿಂದ ಬೆಂಗಳೂರು ಈಸ್ಟ್ ಕ್ಯಾನ್ಸಲ್ ಆಗಿದೆ ಸದ್ಯಕ್ಕೆ. ಬೆಂಗಳೂರು ಈಸ್ಟಲ್ಲೂ ಸ್ಟಾಪ್ ಇತ್ತು, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಪ್ಲ್ಯಾಟ್ಫಾರ್ಮ್ದೆಲ್ಲ ರೈಲ್ವೆ ಸ್ಟೇಷನ್ದು, ಅದು ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಕಂಟೋನ್ಮೆಂಟ್ ಆದಮೇಲೆ ಡೈರೆಕ್ಟಾಗಿ ನಮ್ಮದು ಬೈಯಪ್ನಳ್ಳಿ ರೈಲ್ವೆ ಸ್ಟೇಷನು 8:41ಗೆ ಬರೋ ಟೈಮು ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಮತ್ತು ಮಾತಾಡೋಕೆ ಹೋದರೆ ಈ ಸೀರೀಸಲ್ಲಿ ಹೇಳ್ದಂಗೆ ಮ್ಯಾಕ್ಸಿಮಮ್ ರೂಟ್ ನಾನು ಕವರ್ ಮಾಡ್ತೀನಿ. ಯಾವ್ದು ಕವರ್ ಮಾಡಲ್ಲ ಅದು ಸೀಸನ್ 2ಅಲ್ಲಿ ತೊಗೊಂಬರೋಣ. ಸೊ ಮತ್ತೆ ಹೊರಡೋಣ, ಎಂಜಾಯ್ ಮಾಡೋಣ ಈ ನಮ್ಮ ಡೆಮೋ ಅಥವಾ ಮೆಮು ಸೀರೀಸಲ್ಲಿ. ಮ್ಯಾಕ್ಸಿಮಮ್ ನಾನು ಡೆಮೋ ಮೆಮು ಎರಡೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಗೆ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ಎಲ್ಲ ಡೆಮೋಸ್ ಟ್ರೈನ್ಸ್ ಎಲ್ಲ ಕನ್ವರ್ಟ್ ಆಗಿಬಿಟ್ಟಿದೆ. ಇನ್ನೂ ಟ್ರೈನ್ ಬಂದಿಲ್ಲ, ಕನ್ವರ್ಟ್ ಆಗಿಬಿಟ್ಟಿದೆ ಮೆಮೂಸ್ಗೆ. ಇದೊಂದು ನನಗಿನ್ನೂ ಐಡಿಯಾ ಇಲ್ಲ, ಯಾಕೆಂದರೆ ನಾನು ಎಷ್ಟು ಸುಮಾರು ಜರ್ನಿ ಮಾಡಿದ್ದೀನಿ ಇದರಲ್ಲಿ. ಆ್ಯಕ್ಚುಲಿ ಇಲ್ಲಿಂದ ನಾನು ಹೋಗಿದ್ದೀನಿ ಎಲ್ಲಿ ನಂದಿ ಹಿಲ್ಸ್ಗೆ ಡೆಮೋ ಅಲ್ಲೇ, ಇಲ್ಲಿಂದ ನಾನು ಏರ್ಪೋರ್ಟ್ಗೂ ಡೆಮೋ ಅಲ್ಲೇ ಹೋಗಿರೋದು. ಇಲ್ಲಿಂದ ನಾನು ಈಶಾ ಫೌಂಡೇಶನ್ಗೆ ಚಿಕ್ಕಬಳ್ಳಾಪುರಗೂ ಡೆಮೋಲ್ಲಿ ಹೋಗಿದ್ದೀನಿ, ಮೆಮು ಎರಡೂ ಹೋಗಿದ್ದೀನಿ ಆ್ಯಕ್ಚುಲಿ. ಬಟ್ ಕೋಲಾರ್ಗೆ ಫಸ್ಟು ಡೆಮೋ ಹೋಗ್ತಿತ್ತು, ಇವಾಗ ಮೆಮು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಬಂತು. ನೋಡೋಣ ಯಾವ ಟ್ರೈನ್ ಬರ್ತಿದೆ ನಮಗೋಸ್ಕರ. ಇದು ನಾನು ಸದ್ಯಕ್ಕೆ ಇರೋದು ಬೈಯಪ್ನಳ್ಳಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲಿ. ನೋಡೋಕೆ ಹೋದ್ರೆ ಗುರು ಹೆವಿ ರಶ್ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲಿ. ಇದು ಇವಾಗ ನಮ್ಮ ಟ್ರೈನಿಗೆ ರಶ್ಶಾ ಅಥವಾ ಬೇರೆ ಟ್ರೈನಿಗೆ ರಶ್ಶಾ ಅಂತ ನನಗೂ ಐಡಿಯಾ ಇಲ್ಲ ಆ್ಯಕ್ಚುಲಿ. ಮತ್ತು ನಿಮ್ಗೆ ತೋರ್ಸೋಕೆ ಹೋದರೆ ನೀವು ಅಲ್ಲಿ ಬೈಯಪ್ನಳ್ಳಿ ಮೆಟ್ರೋ ಸ್ಟೇಷನ್ ನೋಡ್ಬೋದು. ಸೊ ಅದೇ ಬೈಯಪ್ನಳ್ಳಿ ಮೆಟ್ರೋ ಸ್ಟೇಷನು. ಇಲ್ಲೊಂದು ಮೆಮು ಟ್ರೈನ್ ಎಂಟ್ರ್ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಯಾವುದಂತ ನನಗಿದು ಐಡಿಯಾ ಇಲ್ಲ ಸದ್ಯಕ್ಕೆ, ಚೆಕ್ ಮಾಡಿಲ್ಲ ನಾನು. ಮೋಸ್ಟ್ ಪ್ರಾಬಬ್ಲಿ ಇದು ಹಿಂದೂಪುರಿಂದ ಬರ್ತಿರ್ಬೋದು ಈ ಮೆಮು ಟ್ರೈನು. ಮತ್ತು ಮಾತಾಡ್ತೀನಲ್ಲ ಮೆಟ್ರೋ ಸ್ಟೇಷನ್ ಬಗ್ಗೆ. ಸೊ ಅದೇ ಬೈಯಪ್ನಳ್ಳಿ ಮೆಟ್ರೋ ಸ್ಟೇಷನು. ಒಂದು ಸಮಯಕ್ಕೆ ಅದೇ ನಮ್ಮದು ಹಬ್ ಇತ್ತು. ಇಲ್ಲಿಂದ ಟ್ರೈನ್ ಆರ್ಜಿನೇಟ್ ಆಗಿ MG ರೋಡ್ಗೆ ಹೋಗಿ ಎಂಡ್ ಆಗ್ತಿತ್ತು. ಮತ್ತು ಇವಾಗ ಇದೆ ಫುಲ್ ಎಕ್ಸ್ಟೆಂಡ್ ಆಗಿದೆ. ಈ ಕಡೆ KRPುರಂ ಸೈಡು ಎಕ್ಸ್ಟೆಂಡ್ ಆಗಿದೆ. ಅಲ್ಲಿ ನಿಮಗೆ ಮೆಟ್ರೋ ಬರ್ತಿರೋದು ಕಾಣಿಸ್ತಿರ್ಬೋದು, ಒಂದು ಚಿಕ್ಕದಾಗಿ ಅಲ್ಲಿ ಎಂಟ್ರ್ ಆಗ್ತಿದೆ ಬೈಯಪ್ನಳ್ಳಿಗೆ. ಇದು ನಮ್ಮ ಮೆಮು ಟ್ರೈನ್ ಸದ್ಯಕ್ಕೆ ಅರೈವ್ ಆಗ್ತಿದೆ ಬೈಯಪ್ನಳ್ಳಿ ರೈಲ್ವೆ ಸ್ಟೇಷನ್. ಅಲ್ಲೇ ನಿಲ್ಲಿಸ್ಬಿಡ್ತು, ಬನ್ನಿ ಹೋಗೋಣ. ಇದೇ ನಿಮ್ಗೆ ತೋರಿಸ್ದಂಗಿದೆ ನಮ್ಮ ಮೆಮು ಗಾಡಿ. ನಾನು ಆ್ಯಕ್ಚುಲಿ ಇದ್ರದ್ದೇ ರಶ್ ಅನ್ಕೊಂಡಿದ್ದೆ, ಬಟ್ ಇದ್ರದ್ದಲ್ಲ, ಬೇರೆ ಟ್ರೈನ್ದು ರಶ್ ಇದೆ ಗುರು. ನಾನು ಫಸ್ಟ್ ಟೈಮ್ ಈ ಕಲರ್ ಮೆಮುವಲ್ಲಿ ಟ್ರಾವೆಲ್ ಮಾಡ್ತಿರೋದು. ಮ್ಯಾಕ್ಸಿಮಮ್ ನಾನು ಬ್ಲೂ ಕಲರಲ್ಲೇ ಟ್ರಾವೆಲ್ ಮಾಡಿರೋದು. ಇದು ಸದ್ಯಕ್ಕೆ ನಾನು ನಮ್ಮ ಬೆಂಗಳೂರು ಕೋಲಾರ ಮೆಮು ಟ್ರೈನಲ್ಲಿ ಎಂಟ್ರಿ ತೊಗೊಂಬಿಟ್ಟಿದ್ದೀನಿ, ಒಳಗಡೆ ಇದ್ದೀನಿ. ನಾನು ಡೆಮೋ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಮೆಮು ಬಂದುಬಿಡ್ತು. ಸೊ ಐ ಗೆಸ್ ಮ್ಯಾಕ್ಸಿಮಮ್ಮು ಆನ್ ಆಯಿತು. ಸೊ ಡೆಮೋ ಅಲ್ಲಿ ನೀವು ನೋಡೋಕೆ ಹೋದರೆ ಒಂದು ಹಾರ್ನ್ ಹಿಂದೆ ಫಸ್ಟ್ ಆಗುತ್ತೆ, ಅದಾದಮೇಲೆ ಮುಂದೆ ಹಾರ್ನ್ ಆಗುತ್ತೆ, ಅದಾದಮೇಲೆ ನಮ್ಮ ಟ್ರೈನ್ ಹೊರಟೋದು. ಆ್ಯಕ್ಚುಲಿ ಒಂದು ತಪ್ಪಾಗ್ಬಿಡ್ತು ಟೈಮಿಂಗ್ಸಲ್ಲಿ. ಸೊ ಬರೋ ಟೈಮು 8:44 ಇತ್ತು, 1 ನಿಮಿಷ ಸ್ಟಾಪು, ಅದಾದಮೇಲೆ ಹೊರಟ್ಬಿಡುತ್ತೆ. ಬಟ್ ನಾನು 8:41 ಸೊ ಅದೊಂದು ತಪ್ಪಾಯಿತು. ಮತ್ತು ನಮ್ಮ ಟ್ರೈನ್ ಸದ್ಯಕ್ಕೆ ಬಂದಿದೆ ಒಂದು 10 ನಿಮಿಷ ನೀವು ಡಿಲೇ ಅನ್ಕೊಬೋದು. ಮತ್ತು ಹೇಳ್ತಿದ್ನಲ್ಲ, ನನಗೆ ಸ್ವಲ್ಪ ಡೆಮೋ ಎಕ್ಸ್ಪೆಕ್ಟೇಷನ್ ಇತ್ತು, ಅದರಲ್ಲಿ ಒಂದು ಸ್ವಲ್ಪ ಫೀಲೇ ಬೇರೆ ಇರುತ್ತೆ ಆ್ಯಕ್ಚುಲಿ.
ನೀವು ಅದು ಎಕ್ಸ್ಟ್ರೀಮ್ ರೈಟಲ್ಲಿ ಮೇಲೆ ಲೈನ್ ನೋಡ್ತಿದ್ದೀರಲ್ಲ, ಸೊ ಆ ಲೈನ್ ನಮ್ಮದು ಹೊಸೂರು ಕಡೆ ಹೋಗ್ಬಿಡುತ್ತೆ. ನಾವು ಸದ್ಯಕ್ಕೆ ಸ್ಟ್ರೈಟ್ ಹೋಗ್ತಿದ್ವಿ. ಇನ್ನೂ ಸ್ವಲ್ಪ ಮುಂದೆ ಹೋಗ್ಮೇಲೆ ನಾವು ಡೈವರ್ಷನ್ ತೊಗೊಂಡ್ಬಿಡ್ತೀವಿ ಲೆಫ್ಟ್ ಸೈಡ್ಗೆ. ಅಲ್ಲಿ ನೋಡಿ ಹೊಸೂರು ಲೈನ್ ಕಡೆಯಿಂದ ಯಾವುದೋ ಟ್ರೈನ್ ಬರ್ತಿದೆ. ಐ ಗೆಸ್ ನಾಗರ್ಕೋಯಿಲ್, ಅದು ನಾಗರ್ಕೋಯಿಲಿಂದ SMVTಗೆ. ಇದು ನೀವು ನೋಡ್ಬೋದು, ನಾವು ಬೆಂಗಳೂರು ಚೆನ್ನೈ ಮೇಲೆಯಿಂದ ಲೆಫ್ಟ್ ಡೈವರ್ಷನ್ ತೊಗೊಂಡ್ಬಿಟ್ಟು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ಬಯಪ್ನಲ್ಲಿ ಯಲಹಂಕ ಲೈನ್ಗೆ. ಇದು ನಾವು ತಲುಪಿದ್ವಿ ಚನ್ನಸಂದ್ರ ರೈಲ್ವೆ ಸ್ಟೇಷನ್ಗೆ. ಮೊದಲು ಇಲ್ಲಿ ಸ್ಟಾಪ್ ಇತ್ತು, ಇವಾಗ ಇಲ್ಲಿ ಸ್ಟಾಪ್ ಇಲ್ಲ ಆ್ಯಕ್ಚುಲಿ. ಸೊ ನೀವು ನೋಡೋಕೆ ಹೋದರೆ ಮೊದಲು ಪ್ಲ್ಯಾಟ್ಫಾರ್ಮ್ ಇಲ್ಲಿವರೆಗೂ ಇತ್ತು. ಸೊ ಇವಾಗ ಒಂದು ಎಕ್ಸ್ಟ್ರಾ ಲೈನ್ ಮಾಡಿದ್ದಾರೆ. ಸೊ ಆ ಎಕ್ಸ್ಟ್ರಾ ಲೈನ್ಗೋಸ್ಕರ ಇಲ್ಲಿ ನಮ್ಮದು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಟ್ರೈನ್ದು. ಸೊ ಪ್ಲ್ಯಾಟ್ಫಾರ್ಮ್ ಸ್ವಲ್ಪ ಹಿಂದೆ ಇಲ್ದು ಒಂದು ಎಕ್ಸ್ಟ್ರಾ ಲೈನ್ ಹಾಕಿದ್ದಾರೆ ಅಲ್ಲಿ ಪ್ಲ್ಯಾಟ್ಫಾರ್ಮ್ ಹತ್ರ. ಸೊ ಇದೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಈ ಟ್ರೈನ್ದು ಸ್ಟಾಪ್ ಇಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಮಾಡ್ತಿದ್ದಾರೆ ಇವಾಗ ನೋಡಿ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ರೈಲ್ವೆ ಸ್ಟೇಷನ್ನು. ನೀವು ಆ ರೈಟ್ ಸೈಡ್ ಲೈನ್ ನೋಡ್ತಿದ್ದೀರಲ್ಲ, ಸೊ ಆ ಲೈನ್ ಸದ್ಯಕ್ಕೆ ಬರ್ತಿರೋದು ಯಶವಂತಪುರದಿಂದ ಯಲಹಂಕ ಕಡೆ. ಸೊ ನಾವು ಆಲ್ಮೋಸ್ಟ್ ಯಲಹಂಕಗೆ ರೀಚ್ ಆಗಿದ್ದೀವಿ. ಇದು ನಮ್ಮ ಕೋಲಾರ ಟ್ರೈನಿಗೆ ರಶ್ ನೋಡಿ, ಹೆವಿ ರಶ್ ಇದೆ ಯಲಹಂಕ ಜಂಕ್ಷನಲ್ಲಿ ಮಾತ್ರ. ಫುಲ್ ನಮ್ಮ ಕೋಲಾರ ಟ್ರೈನ್ಗೆ ರಶ್ ಗುರು, ಹೆವಿ. ಇದು ನಮ್ಮ ಟ್ರೈನ್ ನಂಬರ್ 66591 KSR ಬೆಂಗಳೂರು ಕೋಲಾರ ಟ್ರೈನ್ ಸದ್ಯಕ್ಕೆ ತಲುಪಿದೆ ಯಲಹಂಕ ಜಂಕ್ಷನ್ಗೆ. ಮತ್ತು ಗುರು ಹೆವಿ ರಶ್ ಇತ್ತು. 9:08ಗೆ ಬರುವ ಟೈಮಿಂಗು 1 ನಿಮಿಷ ಸ್ಟಾಪ್, ಇಲ್ಲಿಂದ ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ ಎಷ್ಟು ನಿಮಿಷ, 10 ನಿಮಿಷ ಡಿಲೇ. ಸೊ ಇಲ್ಲಿಂದ ನಾವಿವಾಗ ಟರ್ನ್ ತೊಗೊಂಡ್ಬಿಡ್ತೀವಿ ರೈಟ್ ಸೈಡ್ಗೆ. 6 ಲೈನ್ ಹೋಗೋದು ನಮ್ಮದು ಕೋಲಾರ ಕಡೆ. ಹೆವಿ ಕೂತ್ಕೊಳ್ಳೋ ಜಾಗನೂ ಸಿಗೋಲ್ಲ ಅನಿಸ್ತಿದೆ ಇವಾಗ. ಮುಂದೇನೋ ಸಿಗೋದು ಬಿಡಿ, ನಾವು ಹೆಂಗೋ ವೀಡಿಯೋನೇ ಮಾಡಬೇಕಲ್ಲ. ಮತ್ತು ನಮ್ಮ ಬೆಂಗಳೂರಲ್ಲಿ ಕ್ಲೈಮೇಟ್ ನೋಡಿ, ಏನು ಸಕ್ಕತ್ತಾಗಿ ಕ್ಲೈಮೇಟ್ ಆಗಿದೆ ಗುರು, ಹೆವಿ. ನಮ್ಮ ಬೆಂಗಳೂರು ಕ್ಲೈಮೇಟಲ್ಲಂತೂ ನಮ್ಮ ಬೆಂಗಳೂರನ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಸೀರಿಯಸ್ ಆಗಿ ಸಾಕಾದಾಗ ಸದ್ಯ ಕ್ಲೈಮೇಟ್ ಆಗಿದೆ. ಫುಲ್ ಚಿಲ್ ಅನಿಸ್ತಿದೆ. ಇದು ನಾವು ಹೊರಟ್ಬಿಟ್ಟಿದ್ವಿ ಯಲಹಂಕ ಜಂಕ್ಷನಿಂದ. ಒಂದು 5 ನಿಮಿಷ ಸ್ಟಾಪ್ ಆ್ಯಕ್ಚುಲಿ ಇತ್ತು. ಅಲ್ಲಿ ಮುಂದೆ ಯಾವುದೋ ಗಾಡಿ ಅಪ್ರೋಚ್ ಹೊಡಿತಿದೆ ಮುಂಬೈಯಿಂದ. ಓ ಇದು ಕಾಚಿಗೂಡ ಯಲಹಂಕ. ನಾನು ಅನೌನ್ಸ್ಮೆಂಟಲ್ಲಿ ಮುಂಬೈ ಕೇಳಿಬಿಟ್ಟು ಬೇರೆ ಏನೋ ಅಂದ್ಕೊಂಬಿಟ್ಟೆ. ನೀವು ನೋಡೋಕೆ ಹೋದರೆ ನಾವಿವಾಗ ಒಂದು ಸಪ್ರೇಟ್ ಲೈನ್ ರೈಟ್ ಸೈಡಿಗೆ ಬಂದುಬಿಟ್ಟಿದ್ದೀವಿ. ಸೊ ಈ ರೈಟ್ ಸೈಡ್ ಲೈನೇ ನಮ್ಗೆ ಹೋಗೋದು ಕೋಲಾರ ಕಡೆ. ಆ ಲೆಫ್ಟ್ ಸೈಡ್ ಲೈನ್ ನೀವು ನೋಡ್ತಿದ್ದೀರಲ್ಲ, ಸೊ ಅದು ಬೆಂಗಳೂರು ಧರ್ಮವರಂ ಮೇನ್ ಲೈನ್. ಅದು ನಮ್ಮ ಟ್ರೈನ್ ಸದ್ಯಕ್ಕೆ ಬೆಟ್ಟ ಹಲಸೂರು ರೈಲ್ವೆ ಸ್ಟೇಷನ್ ತಲುಪಿದೆ. ಬರೋ ಟೈಮ್ 9:18, 1 ನಿಮಿಷ ಸ್ಟಾಪ್ ಅಷ್ಟೇ. ಮತ್ತು ನಾವು ಸದ್ಯಕ್ಕೆ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 15 to 20 ಮಿನಿಟ್ಸ್ ಇಲ್ಲಿ ನೀವು ಹೇಳ್ಬೋದು. ಮತ್ತು ಮಾತಾಡೋಕೆ ಹೋದರೆ ಈ ರೈಲ್ವೆ ಸ್ಟೇಷನ್ ಮೊದಲು ಹಿಂಗಿದ್ದಿಲ್ಲ, ಸಿಮೆಂಟೆಡ್ ಇದ್ದಿಲ್ಲ. ರೈಲ್ವೆ ಸ್ಟೇಷನ್ ಇರ್ತಿದ್ದು, ಮತ್ತು ಪ್ಲ್ಯಾಟ್ಫಾರ್ಮೇ ನೀವು ಅನ್ಕೊಬೋದು. ನಾವು ದೊಡ್ಡಜಲ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಬರೋ ಟೈಮು 9:23.
1 ನಿಮಿಷ ಸ್ಟಾಪ್ ಅಷ್ಟೇ ಇಲ್ಲಿ ಸಿಗೋದು. ನಾವು ಅಪ್ರಾಕ್ಸಿಮೇಟ್ಲಿ 15 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಇಲ್ಲೂ ಸಿಮೆಂಟೆಡ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಹೈಟ್ ಮಾಡಿಲ್ಲ ಗುರು, ಎಷ್ಟು ಡೌನ್ ಇದೆ ನೋಡಿ. ನಮ್ಮದು ಟ್ರೈನ್ದು ಸ್ಟೇರ್ಸೇ ಫುಲ್ ಇದಾಗ್ತಿದೆ, ಫಿನಿಷ್ ಆಗ್ತಿದೆ. ಅದಾದಮೇಲೆ ಪ್ಲ್ಯಾಟ್ಫಾರ್ಮ್ ಇರೋದು. ಸೊ ಇದು ಮಾಡುವಾಗ ಅಟ್ಲೀಸ್ಟ್ ಸ್ವಲ್ಪ ರೈಸ್ ಮಾಡಿರ್ಬೋದಿತ್ತಲ್ಲ ಟ್ರೈನ್ ಪ್ರಕಾರ. ಅಟ್ಲೀಸ್ಟ್ ಸ್ಟೇರ್ಸ್ ಪ್ರಕಾರ ಒಂದು 7 ಸ್ಟೇರ್ಸು ಕವರ್ ಆಗಲಿ ಅಂತ ಒಂದು ರೈಸ್ ಮಾಡಿರಬೇಕಿತ್ತು. ಏನಿರೋದು ಗೊತ್ತಿಲ್ಲ. ಇವಾಗ ರೈಲ್ವೆ ಅಪ್ರೂವ್ಡ್ ಎಷ್ಟಾಗಿತ್ತು ಮತ್ತು ಈ ಇದು ಕಾಂಟ್ರಾಕ್ಟರ್ಸ್ ಅವ್ರು ಎಷ್ಟು ಮಾಡಿರ್ತಾರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಮತ್ತು ನೀವು ಅಲ್ಲಿ ನೋಡೋಕೆ ಹೋದರೆ ನಮ್ಮದು ರೈಲ್ ಟ್ರ್ಯಾಕು ಇದೆ, ಪ್ಲ್ಯಾಟ್ಫಾರ್ಮು ಅದೇ ರೋಡು. ಸೊ ಸುಮಾರು ಜನ ನಮ್ಮ ಏರ್ಪೋರ್ಟ್ಗೆ ಆ ರೋಡ್ ಯೂಸ್ ಮಾಡ್ತಾರೆ. ಬ್ಯಾಕ್ ಸೈಡಿಂದ ಬಂದರೆ ಟೋಲ್ ಸ್ಕಿಪ್ ಮಾಡಬೇಕಂದ್ರೆ ಸುಮಾರು ಜನ ಆ ರೋಡ್ ಯೂಸ್ ಮಾಡ್ಕೊಂಡು ನಮ್ಮದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾರೆ. ನಾವು ಸದ್ಯಕ್ಕೆ ತಲುಪಿದ್ದೀವಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟು. ಸೊ ನಿಮ್ಗೇನಾದರೂ ಏರ್ಪೋರ್ಟಿಂದ ಫ್ಲೈಟ್ ಹಿಡಿಬೇಕಂದ್ರೆ ಒಂದು ಟ್ರೈನ್ ಆಪ್ಷನ್ ಬೇಕಂದರೆ ನಿಮ್ಮದು ಇದೊಂದು ಆಪ್ಷನ್ ಸಿಗುತ್ತೆ. ಈ ರೈಲ್ವೆ ಸ್ಟೇಷನ್ದು ಇದು ಹಾಲ್ಟ್ ರೈಲ್ವೆ ಸ್ಟೇಷನು. ಇಲ್ಲಿಂದ ನಿಮ್ಗೆ ಶಟಲ್ ಬಸ್ ಫ್ರೀಯಾಗಿ ಸಿಗುತ್ತೆ. ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಬಿಡಿ. ಮತ್ತು ಮಾತಾಡೋಕೆ ಹೋದರೆ ನೀವು ಇಂಡಿಯನ್ ರೈಲ್ವೇಸ್ ನಂಬ್ಕೊಂಬಿಟ್ಟು ಫ್ಲೈಟ್ ಹಿಡಿಬೇಕಂದ್ರೆ ನೀವು ಮಟಾಶಿ ಆಗಿಬಿಡ್ತೀರಾ. ನಿಮ್ಮ ಫ್ಲೈಟ್ ಪಕ್ಕಾ ಮಿಸ್ ಆಗಿಬಿಡುತ್ತೆ. ಯಾಕಂದರೆ ನನ್ನ ಫ್ರೆಂಡು ಚಿಂತಾಮಣಿಯಿಂದ ಅಮೃತ್ ಅಂತ ಒಬ್ಬನಿದ್ದಾನೆ. ಸೊ ಅವನು ಇಂಡಿಯನ್ ರೈಲ್ವೇಸ್ ನಂಬ್ಕೊಂಬಿಟ್ಟು ಫ್ಲೈಟ್ ಹಿಡಿಯೋಕೆ ಹೋದ. ಕೋಲಾರಿಂದ ಒಂದು ಬೆಳಗ್ಗೆ ಟ್ರೈನ್ ಬರುತ್ತೆ, ಅದು ನಂಬ್ಕೊಂಬಿಟ್ಟು ಪಾಪ ಅವ್ನು ಬಂದ. ಟ್ರೈನ್ ಡಿಲೇ ಆಯಿತು, ಅವ್ನು ಫ್ಲೈಟು ಮಟಾಶ್ ಆಯಿತು, ಫ್ಲೈಟ್ ಕಾಸೆಲ್ಲ ವೇಸ್ಟ್ ಆಯಿತು. ಸೊ ನಾವು ಹೊರಟ್ಬಿಟ್ಟಿದ್ದೀವಿ. ಸೊ ಹೇಳ್ದಂಗೆ ನೀವು ನಂಬ್ಕೊಂಬಂದರೆ ಸಿಗೋಲ್ಲ. ಲೈಕ್ ಬೇಜಾನ್ ಬಫಾ ಟೈಮ್ ಇಟ್ಕೊಂಬರ್ಬೇಕು. ಇವಾಗ ನಮ್ಮ ಟ್ರೈನ್ ಇಲ್ಲಿ ಬರೋ ಟೈಮಿಂಗು 9:30, 1 ನಿಮಿಷ ಸ್ಟಾಪಲ್ಲೇ ಅಷ್ಟೇ ಇಲ್ಲಿ. ಸೊ 9:30ಗೆ ಬರುವ ಟೈಮು. ನಂದು ಫ್ಲೈಟ್ ಎಷ್ಟು ಗಂಟೆಗೆ ಇರಬೇಕು ಗೊತ್ತಾ? 1 ಗಂಟೆ ಇಲ್ಲಾಂದರೆ 2 ಗಂಟೆ ಫ್ಲೈಟ್ ಇದ್ದರೆ ನಾನು ನಂಬ್ಕೊಂಬರ್ಬೋದು ಇಂಡಿಯನ್ ರೈಲ್ವೇಸ್, ಇಲ್ಲ ಅಂದರೆ ನಂಬ್ಕೊಂಬರೋಕ್ಕಾಗಲ್ಲ. ಮತ್ತು ಸುಮಾರು ನಮ್ಮದು ಟ್ರೈನ್ಸ್ ಬರ್ತಿತ್ತು ಇಲ್ಲಿ. ಸೊ ಸುಮಾರು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಅದು ಯಾವ ಟ್ರೈನ್ಸ್ ಎಲ್ಲ ನಾನು ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ದೇವನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಮೊದಲೇ ಇದೇ ರೈಲ್ವೆ ಸ್ಟೇಷನ್ ಬಂದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇತ್ತು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಅದು ಹಿಂದೆ ರೈಲ್ವೆ ಸ್ಟೇಷನ್ ತೋರಿಸಿರೋದು, ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು. ಮತ್ತು ಅದೇನೋ 2 crores ಇನ್ವೆಸ್ಟ್ಮೆಂಟ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದಂತೆ. ಮತ್ತು ಮಾತಾಡೋಕೆ ಹೋದರೆ ಬರುವ ಟೈಮಿಂಗು 9:37. ನಾವು ಸದ್ಯಕ್ಕೆ ಬಂದಿದ್ದೀವಿ. 20 ನಿಮಿಷ ಡಿಲೇಗರು, 1 ನಿಮಿಷ ಸ್ಟಾಪ್ ಅಷ್ಟೇ ಇಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ಹುಷಾರಿಲ್ಲಿ, ನೀವು ನೋಡೋಕೆ ಹೋದರೆ ಇಲ್ಲಿ ಗ್ಯಾಪ್ ಸ್ವಲ್ಪ ಇದೆ. ಸೊ ಹತ್ತುವಾಗ ಇಲ್ಲಿವಾಗ ಸ್ವಲ್ಪ ದೇವನಹಳ್ಳಿ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಹುಷಾರು. ಮತ್ತು ನೀವು ನೋಡೋಕೆ ಹೋದರೆ ನಮ್ಮದು ಫುಲ್ಲು ಯಲಹಂಕದಿಂದ ದೇವನಹಳ್ಳಿವರೆಗೂ ನಿಮ್ಗೆ ಇಲ್ಲಿ ಒಂದೇ ಲೂಪ್ ಲೈನ್ ಸಿಗೋದು, ಬೇರೆ ಎಲ್ಲೂ ನಿಮ್ಗೆ ಲೂಪ್ ಲೈನ್ ಸಿಗೋಲ್ಲ. ಎಲ್ಲದರಲ್ಲೂ ಸಿಂಗಲ್ ಲೈನ್ ಅಷ್ಟೇ. ಇಲ್ಲಿ ಮಾತ್ರ ಮೊದಲು ಯಾಕಂದರೆ ಸುಮಾರು ಟ್ರೈನ್ಸ್ ಇಲ್ಲಿ ಬಂದು ಎಂಡ್ ಆಗ್ತಿತ್ತು ದೇವನಹಳ್ಳಿಗೆ. ಸೊ ಇಲ್ಲಿ ಪಾರ್ಕ್ ಮಾಡೋಕ್ಕೆ ಟ್ರೈನು ಒಂದು ಲೂಪ್ ಲೈನ್ ಕೊಟ್ಟಿದ್ದಾರೆ. ಇವಾಗ ತಿರ್ಗಾ ಇಲ್ಲಿಂದ ನಮ್ಮದು ಚಿಕ್ಕಬಳ್ಳಾಪುರವರೆಗೂ ಯಾವುದೂ ಲೂಪ್ ಲೈನ್ ಸಿಗೋಲ್ಲ, ಡೈರೆಕ್ಟ್ ಚಿಕ್ಕಬಳ್ಳಾಪುರಗೆ ಲೂಪ್ ಲೈನ್ ಸಿಗೋದು. ಅಲ್ಲವ್ರಿಗೆ ಫುಲ್ ಸಿಂಗಲ್ ಲೈನು. ಮತ್ತು ದೇವನಹಳ್ಳಿ ಬೋರ್ಡ್ ನೀವು ನೋಡ್ಬೋದು ಎಲ್ಲಿದೆ, ಎಂಡಿಂಗ್ ಬೋರ್ಡು. ಅಲ್ಲಿಂದ ಇಲ್ಲಿವರೆಗೂ ದೇವನಹಳ್ಳಿ ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಅವತ್ತಿಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 9:45, 1 ನಿಮಿಷ ಸ್ಟಾಪ್ ಅಷ್ಟೇ ನಿಮಗೆ. ಇಲ್ಲಿ ನಮ್ಮ ಟ್ರೈನ್ ಸದ್ಯಕ್ಕೆ ಬಂದಿದೆ, 20 ಮಿನಿಟ್ಸ್ ಡಿಲೇ. ಮತ್ತು ಮಾತಾಡೋಕೆ ಹೋದರೆ ಇಲ್ಲೂ ಪ್ಲ್ಯಾಟ್ಫಾರ್ಮು ಹೆವಿ ಕೆಳಗಡೆ ಇದೆ ಗುರು. ಹೆವಿ ಅಂದರೆ ಹೆವಿ ಕೆಳಗಡೆ ಇದೆ. ಯಾಕೆ ಇಷ್ಟು ಕೆಳಗಡೆ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಂಡಿಯನ್ ರೈಲ್ವೇಸ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಪ್ಲ್ಯಾಟ್ಫಾರ್ಮ್ನ ಸ್ವಲ್ಪ ಹೈಟ್ ಮಾಡಿ ಅಲ್ಲಿ ಸ್ಟೇರ್ ಕೇಸ್ ಕೊಡ್ಬೋದು. ಸೊ ಟ್ರೈನಲ್ಲಿ ಹತ್ತಾಗಿ ಇಳಿಯೋಕ್ಕೆ ಸುಲಭ ಆಗುತ್ತೆ.
ಸೊ ಕ್ಯಾಶುವಲ್ಟೀಸ್ ಏನಾದರೂ ಆದರೆ, ದುರ್ಘಟನೆ ಏನಾದರೂ ಆದರೆ ಅದು ಕಡಿಮೆ ಆಗುತ್ತೆ. ಅದನ್ನ ಯೋಚನೆ ಮಾಡಬೇಕು. ಇಲ್ಲಿ ಸ್ಲೋ ಕೊಟ್ಬಿಟ್ರೆ ಅಷ್ಟೇ ಗುರು, ಮುಗಿದ ಕೆಲಸ. ಏನಾದರೂ ಎಮರ್ಜೆನ್ಸಿಯಲ್ಲಿ ಯಾರಾದರೂ ಹತ್ತಿದ್ರೆ. ನಮ್ಮ ಟ್ರೈನು ವೆಂಕಟಗಿರಿ ಕೋಟೆ ರೈಲ್ವೆ ಸ್ಟೇಷನ್ ತಲುಪಿದೆ. ಬರುವ ಟೈಮ್ 9:50, 1 ನಿಮಿಷ ಸ್ಟಾಪ್ ಅಷ್ಟೇ. ಮತ್ತು ಮಾತಾಡೋಕ್ಕೆ ಹೋದರೆ ನಾವು ಬಂದು 20 ನಿಮಿಷ ಡಿಲೇ. ಈ ಪ್ಲ್ಯಾಟ್ಫಾರ್ಮು ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂದರೆ, ನಮ್ಮ ಫುಲ್ ಟ್ರೈನೇ ಇದರಲ್ಲಿ ಬರೋಲ್ಲ. ಆ್ಯಕ್ಚುಲಿ ಟ್ರೈನು ಅಲ್ಲಿ ಮುಂದೆ ಸ್ಟಾಪ್ ಇದೆ, ಮತ್ತು ಹಿಂದೆ ಫುಲ್ಲು ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿಲ್ಲ ಆ್ಯಕ್ಚುಲಿ. ಸೊ ತುಂಬ ಚಿಕ್ಕದಿದೆ. ಸೊ ನೀವು ನೋಡೋಕೆ ಹೋದರೆ ಇದೇ ನಮ್ಮ ಪ್ಲ್ಯಾಟ್ಫಾರ್ಮು, ಅದೇ ರೋಡು, ಅಲ್ಲೇ ನಮ್ಮ ಫಾರ್ಮಿಂಗ್ ಲ್ಯಾಂಡು ಅಷ್ಟೇ. ಐ ಟೈಮ್ ನೀವು ನಂದಿ ಬೆಟ್ಟ ನೋಡ್ಬೋದು. ಸೊ ಅದೇ ನಮ್ಮ ನಂದಿ ಬೆಟ್ಟ. ಸೊ ಅಲ್ಲೂ ಹೋಗೋಕ್ಕೆ ರೈಲ್ವೆ ಸ್ಟೇಷನ್ ಇದೆ. ಯಾವ ರೈಲ್ವೆ ಸ್ಟೇಷನು ನಿಮಗೆ ಒಂದು ಸ್ವಲ್ಪ ಮುಂದೆ ತಿಳಿಸ್ತೀನಿ, ಜಸ್ಟ್ ಫ್ಯೂ ಸೆಕೆಂಡ್ಸ್. ಬೆಂಗಳೂರು ಕೋಲಾರ ಮೆಮು ಟ್ರೈನ್ ಸದ್ಯಕ್ಕೆ ತಲುಪಿದೆ ನಂದಿ ಹಾಲ್ಟ್ಗೆ. ಸೊ ನೀವು ನಂದಿ ಹಿಲ್ಸ್ಗೆ ಹೋಗ್ಬೇಕಂದ್ರೆ ಏನಾದರೂ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ನೀವು ಟ್ರೈನಿಂದ ಇಲ್ಲಿವರೆಗೆ ಬರ್ಬೋದು. ಸೊ ಇಲ್ಲಿಂದ ನೀವು ಬಂದರೆ ಇಲ್ಲಿಂದ ನಿಮಗೆ ಆಟೋ ಫೆಸಿಲಿಟಿ ಎಲ್ಲ ಸಿಗುತ್ತೆ, ನೀವು ಅಲ್ಲಿ ನೋಡ್ಬೋದು. ಸೊ ಆಟೋ ಹಿಡ್ಕೊಂಬಿಟ್ಟು ನೀವು ನಂದಿ ಹಿಲ್ಸ್ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ಬೋದು. ಇನ್ನೂ ಇನ್ಫಾರ್ಮೇಷನ್ ನಿಮ್ಗೆ ಬೇಕಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಬೆಂಗಳೂರು ಟು ನಂದಿ ಹಿಲ್ಸ್ ಅಂತ ಟ್ರೈನ್ ಜರ್ನಿ ಹೆಂಗೆ ಮಾಡ್ಬೋದು, ಇಲ್ಲಿಗೆ ಬಂದು ಇಲ್ಲಿಂದ ಹೆಂಗೆ ನೀವು ಟ್ರಾವೆಲ್ ಮಾಡ್ಬೋದು ನಂದಿ ಹಿಲ್ಸ್ ಸ್ಟಾಪ್ಗೆ, ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದಯವಿಟ್ಟು ಅದು ಹೋಗ್ಬಿಟ್ಟು ನೋಡ್ಬಿಡಿ. ಈ ವಿಡಿಯೋ ಫುಲ್ ನೋಡಾದ್ಮೇಲೆ ಎಂಡ್ ಕ್ರೆಡಿಟ್ಸಲ್ಲೂ ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಸುಮಾರು ಜನ ನಂದಿ ಹಾಲ್ಟಲ್ಲಿ ಇಳಿದಿದ್ದಾರೆ. ಟ್ರಕ್ಕಿಂಗ್ಗೆ ಒಂದು ಸ್ವಲ್ಪ ಬ್ಯಾಚ್ ನೋಡ್ಬೋದು. ನಾನು ಸುಮಾರು ಜನ ಟ್ರಕ್ಕಿಂಗ್ ಹೋಗ್ತಿಲ್ಲ. ಇಲ್ಲಿಂದ ನೀವು ಬೇಕಂದ್ರೆ ನಡ್ಕೊಂಡು ಹೋಗ್ಬೋದು. ಸೊ ಅದು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ, ದಯವಿಟ್ಟು ಆ ವಿಡಿಯೋ ಹೋಗಿ ನೋಡ್ಬಿಡಿ. ಅದು ಕೇವಲ 70 ರೂಪಾಯಲ್ಲಿ ನೀವು ಬೆಂಗಳೂರಿಂದ ನಂದಿ ಹಿಲ್ಸ್ ಸ್ಟಾಪ್ಗೆ ಹೆಂಗೆ ಹೋಗ್ಬೋದು ಅಂತ ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನಿಮ್ಗೆ ಬರೀ 70 ರೂಪಾಯಲ್ಲಿ ಹೋಗ್ಬೇಕಂದ್ರೆ ದಯವಿಟ್ಟು ನೋಡ್ಬಿಡಿ, ಸರಿನಾ? ಆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಮಾತಾಡೋದ್ರೆ ನೆಕ್ಸ್ಟ್ ನಮ್ಮದು ಸ್ಟಾಪ್ ಬಂದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನು. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ಮಾತಾಡೋಣ. ಮತ್ತು ಸುಮಾರು ಟ್ರೈನ್ ಕ್ಯಾನ್ಸಲ್ ಆಗಿದೆ, ನಾನು ಹೇಳ್ದಲ್ಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟಲ್ಲಿ. ಸೊ ಅದ್ರ ಬಗ್ಗೆ ಇನ್ನೂ ಚಿಕ್ಕಬಳ್ಳಾಪುರಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ಈಶಾ ಫೌಂಡೇಶನ್ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಈ ರೈಲ್ವೆ ಸ್ಟೇಷನ್ಗೆ ನೀವು ಬರ್ಬೋದು. ಸೊ ಇಲ್ಲಿ ನೀವು ಬಂದರೆ ನಿಮಗೆ ಇಲ್ಲಿಂದ ಕನೆಕ್ಟಿವಿಟಿ ಎಲ್ಲ ಸಿಗುತ್ತೆ. ಅದು ಹೆಂಗೆ ಸಿಗುತ್ತೆ ಅಂತ ನಿಮಗೆ ಬೇರೆ ವೀಡಿಯೋಲ್ಲಿ ತಿಳಿಸ್ತೀನಿ. ಆ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಕೇವಲ ಹಾಗೆ ಅದು 70 ರೂಪಾಯಲ್ಲಿ ನೀವು ಈಶಾ ಫೌಂಡೇಶನ್ ರೀಚ್ ಆಗ್ಬೋದು. ಮತ್ತು ಇಲ್ಲಿ ಒಂದು ಟ್ರೈನ್ ಇತ್ತು, ನಾನು ತುಂಬ ಮುಂದೆ ಬಂದ್ಬಿಟ್ಟೆ, ಟೈಮ್ ಆಯಿತು, ತೋರ್ಸೋಕ್ಕಾಗಲ್ಲ. ಒಂದು ನಿಮಿಷ ಝೂಮ್ ಮಾಡಿ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಗೋಲ್ಡನ್ ಚಾರಿಯಟ್ ಟ್ರೈನ್ ಇಲ್ಲಿ ನಿಂತಿದೆ. ಇನ್ನೂ ಹಿಂದೆ ನೋಡ್ತೀನಿ. ಇಲ್ಲಿ ನೀವು ನೋಡಿ, ದ ಗೋಲ್ಡನ್ ಚಾರಿಯಟ್ ನಮ್ಮ SWRದು. ಸೊ ರೀಸೆಂಟಾಗಿ ಇದು ಸರ್ವಿಂಗ್ ಮಾಡ್ತಿತ್ತು. ಸೊ ಇವಾಗ ಸರ್ವಿಂಗ್ ಸ್ಟಾಪ್ ಆಗಿಬಿಟ್ಟಿದೆ. ಸದ್ಯಕ್ಕೆ ತೊಗೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲಿ? ನಮ್ಮ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಲ್ಲಿ. ಇದು ಕವರ್ ಮಾಡೋಕ್ಕೆ ನಾನು ಕರೆಕ್ಟಾಗಿ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಗೋಲ್ಡನ್ ಚಾರಿಯಟ್ ಬನ್ನಿ ನಿಮ್ಗೆ ತೋರಿಸ್ಬೇಕಿತ್ತು, ಯಾಕಂದರೆ ನಾನೇನೋ ಇದು ಫುಲ್ ಇರೋದು ಅಂದ್ಕೊಂಡಿದ್ದೆ. ಸೊ ತುಂಬ ಹಿಂದೆ ನಿಲ್ಲಿಸಿದ್ರು. ಸೊ ಓಡೋಡಿ ಬಂದೆ. ಮತ್ತು ಮಾತಾಡೋಕ್ಕೆ ಹೋದರೆ ಹೇಳ್ತಿದ್ದೆ 70 ರೂಪೀಸ್ಗೆ ನಿಮ್ಗೆ ಹೆಂಗೆ ಈಶಾ ಫೌಂಡೇಶನ್ಗೆ ಹೋಗ್ಬೋದು. ಆ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು
ಸುಮಾರು ಟ್ರೈನ್ಸು ಮೊದಲು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಿತ್ತು ವಯಾ ಏರ್ಪೋರ್ಟು ಮತ್ತು ನಂದಿ ಹಾಲ್ಟು. ಬಟ್ ಸದ್ಯಕ್ಕೆ ಅದೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ತುಂಬ ಕಡಿಮೆ ಟ್ರೈನ್ಸ್ ಬರ್ತಿದೆ ಇವಾಗ. ಅದು ಏನು ಕ್ಯಾನ್ಸಲ್ ಆಗಿದೆ ಅಂದರೆ ಲೋ ಆಕ್ಯುಪೆನ್ಸಿಯಿಂದ ಕ್ಯಾನ್ಸಲ್ ಆಗಿಬಿಟ್ಟಿದೆ. ನಾನು ಹೇಳ್ತಿದ್ದೆ ಎಲ್ಲ ವೀಡಿಯೋಲಿ, ಲೋ ಆಕ್ಯುಪೆನ್ಸಿ ಇದ್ದರೆ ಕ್ಯಾನ್ಸಲ್ ಆಗ್ಬಿಡೋದಂತ. ಜನ ನಂಬಿಲ್ಲ, ಕ್ಯಾನ್ಸಲ್ ಆಯಿತು. ಮತ್ತು ಮಾತಾಡೋಕ್ಕೆ ಹೋದರೆ ಇವಾಗ ತುಂಬ ಕಡಿಮೆ ಟ್ರೈನ್ ಆಪ್ಷನ್ ಇದೆಯಲ್ಲ. ಸೊ ಅದು ಯಾವ್ಯಾವ ಟ್ರೈನು, ಎಷ್ಟು ಗಂಟೆ ಟೈಮಿಂಗ್ಸು, ಯಾವ ಸ್ಟೇಷನಿಂದ ಹೊರಟತ್ತೆ ಅದು ಸ್ಕ್ರೀನ್ ಮೇಲೆ ಬರ್ತಿರುತ್ತೆ, ನೀವು ನೋಡ್ಬೋದು. ಸೊ ಅಷ್ಟೇ ಟ್ರೈನು ಬೆಂಗಳೂರಿಂದ ಇದು ಕಡೆ ಬರೋದು ಚಿಕ್ಕಬಳ್ಳಾಪುರವರೆಗೂ. ಸೊ ನಾನು ಚಿಕ್ಕಬಳ್ಳಾಪುರವರೆಗೂ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಚಿಕ್ಕಬಳ್ಳಾಪುರವರೆಗೂ ನಿಮಗೆ ಏರ್ಪೋರ್ಟಿಗೆ ಬರಬೇಕಂದ್ರೆ ಅದು ಬರುತ್ತೆ. ಅದಾದಮೇಲೆ ನೀವು ನಂದಿ ಹಾಲ್ಟಿಗೆ ಬರಬೇಕಂದ್ರೆ ಅದು ಇರುತ್ತೆ. ಮತ್ತು ಈಶಾ ಫೌಂಡೇಶನ್ ಹೋಗ್ಬೇಕಂದ್ರೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ನೀವು ಬರಲೇಬೇಕಾಗತ್ತೆ. ಬರುವ ಟೈಮಿಂಗು 10:05 ನಾವು ಇಲ್ಲಿ ಬಂದಿದ್ವಿ. ಅಪ್ರಾಕ್ಸಿಮೇಟ್ಲಿ 25 ಮಿನಿಟ್ಸ್ ಡಿಲೇ. ಮತ್ತು ನಿಮಗೆ ಇಲ್ಲಿ 1 ನಿಮಿಷ ಸ್ಟಾಪ್ ಸಿಗೋದು. ಸದ್ಯಕ್ಕೆ ನಮ್ಗೆ ಕೊಟ್ಟಿದ್ದರು 2 ನಿಮಿಷ 3 ನಿಮಿಷ ಸ್ಟಾಪ್. ಮತ್ತು ಇಲ್ಲಿ ಸುಮಾರು ಹೆವಿ ಪ್ಯಾಸೆಂಜರ್ಸ್ ಇಲ್ಲಿದ್ರು ಆ್ಯಕ್ಚುಲಿ. ಸೊ ನಮ್ಮದು RCD ಹಿಟ್ ಬೈ ಅವ್ರದ್ದು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಇಲ್ಲಿ. ಸೊ ಅವ್ರನ್ನ ಮಾತಾಡಿಸ್ದೆ. ಸೊ ನಾವು ಇವಾಗ ಇಲ್ಲಿಂದ ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ಎಲ್ಲಿ, ಕೋಲಾರ ಕಡೆ. ನಿಮಗೆ ಚಿಕ್ಕಬಳ್ಳಾಪುರಲ್ಲಿ ಪ್ರಾಪರಾಗಿ 2 ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಸೊ ನಮ್ಮದು ಯಲಹಂಕದಿಂದ ಸ್ಟಾರ್ಟ್ ಆದಮೇಲೆ ಚಿಕ್ಕಬಳ್ಳಾಪುರಲ್ಲೇ ಪ್ರಾಪರ್ ನಿಮ್ಗೆ 2 ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಸಿಗೋದು. ಸೊ ಒಂದು ಮೇನ್ ಲೈನ್ ಇರುತ್ತೆ, ಮತ್ತು ಅದರಿಂದ 2 ಲೂಪ್ ಲೈನ್ ಆಗುತ್ತೆ. ಮತ್ತು ಈ ವ್ಯೂ ನೋಡಿ, ಫುಲ್ಲು ಕರ್ವ್ ನಮ್ಮ ಟ್ರೈನು. ಈ ಒಂದು ಕರ್ವ್ನ ಕವರ್ ಮಾಡೋಕ್ಕೆ ಮತ್ತು ಅದು ಗೋಲ್ಡನ್ ಚಾರಿಯಟ್ ತೋರ್ಸೋಕ್ಕೆ ನಿಮಗೆ ನಾನು ಫುಲ್ಲು ಸ್ಟಾರ್ಟಿಂಗಲ್ಲಿ ಇದ್ದವನು ಫುಲ್ಲು ಹಿಂದೆ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಕರ್ವ್ ಮಾತ್ರ ಮಿಸ್ ಮಾಡೋಕ್ಕಾಗಲ್ಲ ಗುರು. ಇದು ನಾವು ಸದ್ಯಕ್ಕೆ ಗಿದ್ನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಅಪ್ರೋಚ್ ಹೊಡಿದ್ದೀವಿ. ಬರುವ ಟೈಮಿಂಗ್ 10:16, 1 ನಿಮಿಷ ಸ್ಟಾಪ್ ಅಷ್ಟೇ. ಸೊ ನಾವು ಸದ್ಯಕ್ಕೆ ಬಂದಿದ್ದೀವಿ 30 ಮಿನಿಟ್ಸ್ ಡಿಲೇ ಗುರು. ಮತ್ತು ಒಂಥರ ಮೇಂಟೆನೆನ್ಸ್ ಇಲ್ಲ ಇದರಲ್ಲಿ, ಈ ಸ್ಟೇಷನಲ್ಲಿ ನೋಡಿ, ಮೇಂಟೆನೆನ್ಸೇ ಇಲ್ಲ ಈ ರೈಲ್ವೆ ಸ್ಟೇಷನಲ್ಲಿ. ಮತ್ತು ಮಾತಾಡೋಕ್ಕೆ ಹೋದರೆ ಟಿಕೆಟಿಂಗ್ ಕೌಂಟರ್ಸು ವರ್ಕಿಂಗ್ ಇದೆಯೋ ಇಲ್ಲ ಅಂತ ನನಗೆ ಐಡಿಯಾನೇ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಮಾತಾಡೋಣ ಇರಿ, ಒಂದು ವಿಸ್ತಾರವಾಗಿ ಮಾತಾಡೋಣ ಕೋಲಾರಲ್ಲಿ. ಇದು ನಾವು ಶಿಡ್ಲಘಟ್ಟ ರೈಲ್ವೆ ಸ್ಟೇಷನ್ಗೆ ಅಪ್ರೋಚ್ ಹೊಡಿತಿದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ 3 ಟ್ರ್ಯಾಕ್ ನೋಡೋಕ್ಕೆ ಸಿಗುತ್ತೆ ಯಲಹಂಕ ಆದಮೇಲೆ. ಚಿಕ್ಕಬಳ್ಳಾಪುರಲ್ಲಿ ನಿಮಗೆ ಲೂಪ್ ಲೈನ್ಸು ಮತ್ತು ಮೇಲೈನ್ ಸೇರಿಸಿ 3 ಸಿಗುತ್ತೆ. ಬಟ್ ಸಿಂಗಲ್ ಅದು ರೈಲ್ವೆ ಸ್ಟೇಷನ್ ಲೈಕ್ ಇಮಿಡಿಯೇಟ್ಲಿ ಅದು ಇದಾಗೋದು ಚೇಂಜು. ಬಟ್ ಇಲ್ಲಿ ಸ್ವಲ್ಪ ಹಿಂದೆಯಿಂದನೇ ನಿಮಗೆ 3 ಲೈನ್ ನೋಡೋಕ್ಕೆ ಸಿಗುತ್ತೆ. ನಿಮ್ಗೆ ಯಾಕೆ 3 ಲೈನ್ ನೋಡೋಕ್ಕೆ ಸಿಗೋದಂದರೆ, ಮೊದಲು ನಮ್ಮದು ಹಳೇ ಪ್ಲ್ಯಾಟ್ಫಾರ್ಮ್ ಅದಿತ್ತು ಸಿಂಗಲ್ ಲೈನು. ಸೊ ಅಲ್ಲಿಂದ ಸ್ಟಾರ್ಟಾಗಿ ಅಲ್ಲಿ ನಿಮಗೊಂದು ಬೋರ್ಡ್ ಕಾಣಿಸ್ತಿದೆಯಲ್ಲ ಸೆಂಟ್ರಲ್ಲಿ, ಒಂದು ನಿಮಿಷ ಝೂಮ್ ಮಾಡ್ತೀನಿ, ಈ ಬೋರ್ಡ್ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿವರೆಗೂ ಪ್ಲ್ಯಾಟ್ಫಾರ್ಮ್ ಇತ್ತು ಐ ಗೆಸ್. ಅದಾದಮೇಲೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಹೊಸ ಪ್ಲ್ಯಾಟ್ಫಾರ್ಮ್ ಒಂದು ರೈಟಲ್ಲಿದೆ, ಒಂದು ಲೆಫ್ಟಲ್ಲಿದೆ. ಸೊ ಅದಕ್ಕೆ ಐ ಗೆಸ್ ಇಲ್ಲಿ ನಿಮಗೆ ಮೊದಲೇ 3 ಲೈನ್ ಪ್ಲ್ಯಾಟ್ಫಾರ್ಮ್, ಲೈಕ್ ರೈಲ್ವೆ ಸ್ಟೇಷನ್ಗಿಂತ ಸ್ವಲ್ಪ ಮೊದಲಿಂದನೇ 3 ಲೈನ್ ಕಾಣಿಸುತ್ತೆ. ಇದು ನೀವು ನೋಡ್ಬೋದು ಶಿಡ್ಲಘಟ್ಟ ಪ್ಲ್ಯಾಟ್ಫಾರ್ಮು. ಸೊ ಮೇನ್ ಪ್ಲ್ಯಾಟ್ಫಾರ್ಮ್ ಇದೆ, ಇಲ್ಲೇ ಟ್ರೈನೆಲ್ಲ ಬಂದು ಸ್ಟಾಪ್ ಮಾಡೋದು. ಮತ್ತು ಮಾತಾಡೋಕ್ಕೆ ಹೋದರೆ 1 ನಿಮಿಷ ಸ್ಟಾಪ್ ಅಷ್ಟೇ. 10:23 ಬರೋ ಟೈಮಿಂಗು 10:24 ಹೊರಡ್ಬಿಡುತ್ತೆ. ನಾವು ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 32 ಮಿನಿಟ್ಸ್ ಡಿಲೇ ಬಂದೀವಿ. ಸೊ ನೀವು ನೋಡ್ಬೋದು, ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಗುರು. ಶಿಡ್ಲಘಟ್ಟ ಚಿಂತಾಮಣಿನೇ ಬರ್ತಿದೆ, ಅದು ನೆಕ್ಸ್ಟ್ ಬರುತ್ತೆ. ಸೊ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಅದಾದಮೇಲೆ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟು ಸ್ಟೇಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ.
ನೀವು ಗೋಲ್ಡನ್ ಚಾರಿಯಟ್ ಚಿಕ್ಕಬಳ್ಳಾಪುರಲ್ಲಿ ನೋಡಿದ್ರಲ್ಲ, ಮೊದಲು ಆ ಗೋಲ್ಡನ್ ಚಾರಿಯಟ್ ನಾನು ಇನ್ನೊಂದು ಜರ್ನಿ ಲೈಕ್ ಇದು ಸೆಕೆಂಡ್ ಜರ್ನಿ ನಂದು, ಇದಕ್ಕಿಂತ ಮೊದಲು ಒಂದು ಜರ್ನಿ ಮಾಡಿದೆ. ಸೊ ಆವಾಗ ಅದು ಗೋಲ್ಡನ್ ಚಾರಿಯಟ್ ಶಿಡ್ಲಘಟ್ಟಲ್ಲಿತ್ತು. ಸೊ ಮಾತಾಡೋಕೆ ಹೋದರೆ ಆ ಗೋಲ್ಡನ್ ಚಾರಿಯಟು ಯಾವಾಗ ಯೂಸ್ ಇರೋಲ್ಲ, ಅದು ಚಿಕ್ಕಬಳ್ಳಾಪುರ ಇಲ್ಲಾಂದರೆ ನಮ್ಮ ಶಿಡ್ಲಘಟ್ಟ ಇಲ್ಲಾಂದರೆ ಚಿಂತಾಮಣಿ ಇಂಥ ರೈಲ್ವೆ ಸ್ಟೇಷನ್ ತೊಗೊಂಬಂದು ನಿಲ್ಲಿಸ್ಬಿಡ್ತಾರೆ. ಅದ್ರಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೆ, ಪರ್ಮಿಷನ್ ಸಿಗ್ಬಿಟ್ರೆ ವೀಡಿಯೋ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಅಟ್ಲೀಸ್ಟ್ ನಿಂತ್ಕೊಂಡಿದೆ. ಸೊ ನೋಡೋಣ, ಈಗ ಯಾರಾದರೂ ನಿಮ್ಮವರು ಯಾರಾದರೂ ಕಾಂಟ್ಯಾಕ್ಟಲ್ಲಿದ್ದರೆ ಅದು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಯಾಕಂದರೆ ನನಗೆ ಅದು ವೀಡಿಯೋ ಜರ್ನಿ ಅಲ್ಲ, ಬೇರೆ ಇಂಟೀರಿಯರ್ಸ್ ನಿಮ್ಗೆ ತೋರ್ಸೋಕ್ಕೆ ತುಂಬ ಆಸೆ ಇದೆ ನನಗೆ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ವೈ ಹುಣೇಶನಹಳ್ಳಿ ರೈಲ್ವೆ ಸ್ಟೇಷನ್ಗೆ. 10:33ಗೆ ಬರುವ ಟೈಮಿಗೆ 1 ನಿಮಿಷ ಸ್ಟಾಪ್ ಅಷ್ಟೇ. ಮತ್ತು ಮಾತಾಡೋಕ್ಕೆ ಹೋದರೆ ನಾವು ಬಂದಿದ್ದೀವಿ 32 ಮಿನಿಟ್ಸ್ ಡಿಲೇ. ವೈ ಹುಣೇಶನಹಳ್ಳಿ ಅಂತಿತ್ತು, ಬಟ್ ಐ ಗೆಸ್ ವೈನ ಪೇಂಟ್ ಮಾಡಿ ಹುಣೇಶನಹಳ್ಳಿ ಅಂತ ರೈಲ್ವೆ ಸ್ಟೇಷನ್ ಮಾಡಿಬಿಟ್ಟಿದ್ದಾರೆ. ಮತ್ತು ಗೂಗಲ್ ಮ್ಯಾಪಲ್ಲಿ ಇದ್ರದ್ದು ಮಾರ್ಕಿಂಗ್ ಇಲ್ಲ ಗುರು, ಈ ರೈಲ್ವೆ ಸ್ಟೇಷನ್ದು. ನಾನು ಶಾಕ್ ಆಗಿದ್ದೀನಿ, ಅದೇನೇ ಗೂಗಲ್ ಮ್ಯಾಪಲ್ಲಿ ಮಾರ್ಕಿಂಗ್ ಇಲ್ಲ ಅಂತ. ಯಾರಿಗೂ ಗೊತ್ತು, ಈ ಊರವ್ರಿಗೆ ಗೊತ್ತಿರುತ್ತೆ. ಶಿಡ್ಲಘಟ್ಟ ರೈಲ್ವೆ ಸ್ಟೇಷನ್ದು ಮಾರ್ಕಿಂಗ್ ಇದೆ, ಈ ವೈ ಹುಣೇಶನಹಳ್ಳಿ ರೈಲ್ವೆ ಸ್ಟೇಷನ್ ಮಾರ್ಕಿಂಗ್ ಇಲ್ಲ. ಈ ಊರಿಂದ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಮಾರ್ಕಿಂಗ್ ಒಂದು ಆ್ಯಡ್ ಮಾಡಿ, ಇಲ್ಲೊಂದು ರೈಲ್ವೆ ಸ್ಟೇಷನ್ ಇಲ್ಲೊಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ. ಯಾಕಂದರೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಚೆಕ್ ಮಾಡೋ ಗೂಗಲ್ ಮ್ಯಾಪಲ್ಲಿ. ಟ್ರೈನ್ ನಂಬರ್ 66591 KSR ಬೆಂಗಳೂರು ಟು ಕೋಲಾರ ಮೆಮು ಟ್ರೈನ್ ಸದ್ಯಕ್ಕೆ ತಲುಪಿದೆ ಚಿಂತಾಮಣಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮ್ 10:44, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 33 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮಾತಾಡೋಕೆ ಹೋದರೆ ನೀವು ಈ ರೂಟಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಫುಲ್ಲು ವಿಲೇಜ್ ವೈಬ್ ಸಿಗುತ್ತೆ ಆ್ಯಕ್ಚುಲಿ. ಸೊ ನಿಮ್ಗೆ ಏನಾದರೂ ನೀವು ಸಿಟಿಯಲ್ಲಿದ್ದೀರಾ, ತುಂಬ ದಿನದಿಂದ ಊರಿಗೆ ಹೋಗಿಲ್ಲ, ಒಂದು ಊರ್ದು ವೈಬ್ ಬೇಕಂದರೆ ನೀವು ಸುಮ್ಮನೆ ಬಂದು ಈ ಟ್ರೈನಲ್ಲಿ ಕೂತ್ಕೊಂಡ್ಬಿಡಿ, ಕಿಟಕಿ ಹತ್ರ ಕೂತ್ಕೊಂಡ್ಬಿಡಿ. ಅದಾದಮೇಲೆ ನೀವು ವ್ಯೂಸು ಎಂಜಾಯ್ ಮಾಡ್ಕೊಂಡು ಹೋಗಿ. ರೈಟ್ ಸೈಡ್ ಕಿಟಕಿ ಹತ್ರ ಕೂತ್ಕೊಳ್ಳಿ, ಫುಲ್ ಆರಾಮಾಗಿ ಫುಲ್ ವಿಲೇಜ್ ವೈಬ್ಸ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಮತ್ತು ನೀವು ನೋಡೋಕೆ ಹೋದರೆ ಸುಮಾರು ಜನ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ ಚಿಂತಾಮಣಿಯಲ್ಲಿ. ಚಿಂತಾಮಣಿಯಲ್ಲೂ ನಿಮಗೆ 2 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಸೊ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಕಡೆ ನೋಡಿದ್ರೆ ಫ್ರೈಟ್ ಟ್ರೈನ್ ನಿಮ್ಗೆ ಕಾಣಿಸುತ್ತೆ, ಗುಡ್ಸ್ ಟ್ರೈನ್. ಇದು ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ಚಿಂತಾಮಣಿಯಿಂದ. ಇದು ನಾವು ದೊಡ್ಡನಟ ರೈಲ್ವೆ ಸ್ಟೇಷನ್ ತಲುಪಿದ್ವಿ. 10:53ಗೆ ಬರೋ ಟೈಮು, 1 ನಿಮಿಷ ಸ್ಟಾಪ್ ಅಷ್ಟೇ. ಮತ್ತು ನಾವು ಅಪ್ರಾಕ್ಸಿಮೇಟ್ಲಿ 33 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಸೊ ನೀವು ಇಲ್ಲೊಂದು ಬಿಲ್ಡಿಂಗ್ ಅಷ್ಟೇ ನೋಡ್ಬೋದು, ದೊಡ್ಡನಟ. ಇಲ್ಲೂ ಸ್ವಲ್ಪ ಜನ ಇಲ್ದಿದ್ದಾರೆ ಆ್ಯಕ್ಚುಲಿ, ತುಂಬ ಕಡಿಮೆ ಜನ ಇಲ್ದಿದ್ದಾರೆ, ಅಷ್ಟೊಂದೇನು ಇಲ್ದಿಲ್ಲ. ಚಿಂತಾಮಣಿಯಲ್ಲೆಲ್ಲ ಹೆವಿಯಾಗಿ ಇಲ್ದಿದ್ರು, ಚಿಂತಾಮಣಿ ಚಿಕ್ಕಬಳ್ಳಾಪುರಲ್ಲೆಲ್ಲ.
ಮತ್ತು ಈ ಟ್ರೈನಲ್ಲಿ ನಿಮಗೆ ಸ್ನ್ಯಾಕ್ಸ್ ಆಪ್ಷನ್ ಸಿಗ್ಬಿಡುತ್ತೆ, ಬೇಲ್ಪುರಿ ಮತ್ತು ಬಿಸ್ಕೆಟು ಸಮೋಸ ಎಲ್ಲ. ಸೊ ಒಂದು ಅಡ್ವಾಂಟೇಜ್ ಏನಂದರೆ ವೆಂಡರ್ಸ್ಗೆ ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಸಿಗ್ಬಿಡುತ್ತೆ. ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಅಂದರೆ ನಮ್ಮದು ಡೆಮೋ ಟ್ರೈನ್ ಇದ್ದಾಗ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಕನೆಕ್ಟಿವಿಟಿ ಸಿಗ್ತಿಲ್ಲ. ಸೊ ಒಂದು ಸ್ಟಾಪಲ್ಲಿ ಇಳಿದ್ಬಿಟ್ಟು ಬೇರೆ ಕಂಪಾರ್ಟ್ಮೆಂಟ್ಗೆ ಹೋಗಬೇಕಾಗಿತ್ತು. 3 to 4 ಕಂಪಾರ್ಟ್ಮೆಂಟ್ಸ್ ಆಗ್ತಿದ್ರು ಡೆಮೋ ಅಲ್ಲಿ. ಸೊ ಮೆಮೋಲ್ಲಿ ಏನಂದರೆ ಎಂಡ್ ಟು ಎಂಡ್ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಫುಲ್ ಕನೆಕ್ಟಿವಿಟಿ ಇದೆ. ಸೊ ಅವ್ರು ಆರಾಮಾಗಿ ಅವ್ರು ಸೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡೋಕೆ ಹೋದರೆ ಇವರು ಮೇಯ್ನ್ಲಿ ಬೆಟ್ಟದ ಹಲಸೂರಿಂದ ವೆಂಡರ್ಸ್ ಎಲ್ಲ ಹತ್ತಾರೆ ಸೆಲ್ಲಿಂಗ್ ಮಾಡೋಕ್ಕೆ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಶ್ರೀನಿವಾಸ್ಪುರ್ಗೆ. ಶ್ರೀನಿವಾಸ್ಪುರ್ ನಿಮ್ಗೆ ಗೊತ್ತು ಫೇಮಸ್ ಏನಕ್ಕೆ, ಶ್ರೀನಿವಾಸ್ಪುರದ ಮ್ಯಾಂಗೋ ತುಂಬ ಫೇಮಸ್ಸು. 11:03 ಬರುವ ಟೈಮಿಗೆ ನಾವು ಅಪ್ರಾಕ್ಸಿಮೇಟ್ಲಿ 25 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ನಿಮ್ಗೆ 1 ನಿಮಿಷ ಸ್ಟಾಪ್ ಸಿಗುತ್ತೋ. ಸೊ ಇಲ್ಲಿ ನೀವು ನೋಡ್ಬೋದು, ಇದೇ ನಮ್ಮ ಶ್ರೀನಿವಾಸ್ಪುರ ರೈಲ್ವೆ ಸ್ಟೇಷನು ಆನ್ ಆಯಿತು. ಇಲ್ಲೂ ಸುಮಾರು ಜನ ಇಲ್ದಿದ್ದಾರೆ. ಮತ್ತು ಯಲಹಂಕ ಆದಮೇಲೆ ನಿಮಗೆ ಇಲ್ಲೇ ಬಂದು ನಿಮಗೆ 3 ಪ್ಲ್ಯಾಟ್ಫಾರ್ಮ್ ಸಿಗೋದು ರೈಲ್ವೆ ಸ್ಟೇಷನ್ದು. ಅಲ್ಲಿ ನಾನು ಒಂದು ನಿಮ್ಗೆ ತೋರಿಸ್ದೆ. ಮತ್ತು ನೀವು ನೋಡಿದ್ರೆ ಇಲ್ಲೊಂದು ಪ್ಲ್ಯಾಟ್ಫಾರ್ಮ್ ಇದೆ ಮತ್ತು ಅಲ್ಲೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಯಲಹಂಕ ಆದಮೇಲೆ ಇದು ಒಂದೇ ರೈಲ್ವೆ ಸ್ಟೇಷನ್ ನಿಮಗೆ 3 ಪ್ಲ್ಯಾಟ್ಫಾರ್ಮ್ಸ್ ಸಿಗೋದು. ಮತ್ತು ಮಾತಾಡೋಕೆ ಹೋದರೆ ಈ ರೂಟಲ್ಲಿ ಬೆಂಗಳೂರಿಂದ ಕೋಲಾರವರೆಗೂ 3 ಟ್ರೈನ್ ಇದೆ. ಬಟ್ ಈ ರೂಟ್ ನಾನು ಕವರ್ ಮಾಡ್ತಿರೋದಲ್ಲ, ಈ ರೂಟಲ್ಲಿ 2 ಟ್ರೈನ್ ಇರೋದು. ಸೊ 3 ಟ್ರೈನ್ ಬಗ್ಗೆ ಮಾತಾಡೋಕೆ ಹೋದರೆ ಇವಾಗ ನಾನೊಂದು ಮಾಡ್ತಿರೋದು ಬೆಳಗ್ಗೆ KSR ಬೆಂಗಳೂರಿಂದ ವಯಾ ಬೈಯಪ್ಪನಹಳ್ಳಿ ಚನ್ನಸಂದ್ರ ಯಲಹಂಕ ಬಂದು ನಮ್ಮದು ಚಿಕ್ಕಬಳ್ಳಾಪುರ ಇಲ್ಲಿ ಬಂದುಬಿಡುತ್ತೆ ಕೋಲಾರಿಗೆ. ಇನ್ನೊಂದು ಬಂದು ಸಾಯಂಕಾಲ ಸೇಮ್ ರೂಟ್ಗೆ ಇರುತ್ತೆ. ಬಟ್ ಅದು KSR ಬೆಂಗಳೂರು ಮಲ್ಲೇಶ್ವರಂ ಯಶವಂತಪುರದಿಂದ ಯಲಹಂಕಕ್ಕೆ ಬರುತ್ತೆ. ಅಲ್ಲಾದಮೇಲೆ ಸೇಮ್ ಲೈನು ಚಿಕ್ಕಬಳ್ಳಾಪುರ ಅಲ್ಲಿಂದ ಕೋಲಾರ ಬರುತ್ತೆ. ಇನ್ನೊಂದು ನಮ್ಮದು ಬೆಂಗಳೂರು ಕಂಟೋನ್ಮೆಂಟಿಂದ ಇದೆ. ಬೆಂಗಳೂರು ಕಂಟೋನ್ಮೆಂಟು ಬೈಯಪ್ಪನಹಳ್ಳಿ ಕೃಷ್ಣರಾಜಪುರಮು ಬಂಗಾರಪೇಟು 10 ಕಡೆಯಿಂದ ತಿರ್ಕೊಂಡ್ಬಿಟ್ಟು ಕೋಲಾರಕ್ಕೆ ಬರುತ್ತೆ. ಸೊ ಈ ರೂಟಲ್ಲಿ 1 ಡೇದಲ್ಲಿ ನಿಮಗೆ ಒಂದು ಬೆಳಗ್ಗೆ ಸಿಗುತ್ತೆ, ಒಂದು ಸಾಯಂಕಾಲ ಸಿಗುತ್ತೆ ಟ್ರೈನು ಬೆಂಗಳೂರಿಂದ ಕೋಲಾರ ಬರಬೇಕಂದ್ರೆ. ಈ ರೂಟಲ್ಲಿ ವಯ ಯಲಹಂಕ ಏರ್ಪೋರ್ಟು, ನಂದಿ ಹಾಲ್ಟು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸ್ಪುರ ಕಡೆಯಿಂದ ಕೋಲಾರಿಗೆ ಹೋಗ್ಬೇಕಂದ್ರೆ. ಇದು ನಾವು ದಾಲಾಸನೂರು ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. 11:12 ಬರುವ ಟೈಮಿಗೆ 1 ನಿಮಿಷ ಸ್ಟಾಪು. ನಾವು ಸದ್ಯಕ್ಕೆ ತಿರ್ಗಾ 30 ಮಿನಿಟ್ಸ್ ಇಲ್ಲೇ ಬಂದಿದ್ದೀವಿ. ಸೊ ಇಲ್ಲಿ ಜನ ಇಳಿತಾರೆ, ತುಂಬ ಕಡಿಮೆ ಜನ ಇಳಿಯೋದಿಲ್ಲಿ. ನೀವು ಅನ್ಕೊತಿರ್ಬೋದು ಇವನು ಯಾಕೆ ಇಷ್ಟು ಚಿಕ್ಕ ರೈಲ್ವೆ ಸ್ಟೇಷನ್ ಎಲ್ಲ ಕವರ್ ಮಾಡ್ತೀನಿ ಅಂತ. ಮುಖ್ಯ ಚಿಕ್ಕ ರೈಲ್ವೆ ಸ್ಟೇಷನ್ ಕವರ್ ಮಾಡೋದಲ್ಲ, ಮುಖ್ಯ ಜನ ವೀಡಿಯೋ ನೋಡ್ತಾರಲ್ಲ. ಸೊ ಈ ಊರಿಂದ ಯಾರಾದರೂ ನೋಡಿದ್ರೆ ದಾಲಾಸನೂರು ಇಲ್ಲಿಂದ ಅವ್ರು ರೈಲ್ವೆ ಸ್ಟೇಷನ್ನು ಅವ್ರದ್ದು ನೋಡಿದ್ರೆ ವೀಡಿಯೋಲ್ಲಿ ಅವ್ರು ಫುಲ್ಲು ಖುಷಿ ಆಗುತ್ತೆ. ಮತ್ತು ಜನ ಏನು ಮಾಡ್ತಿದ್ದಾರೆ, ಈ ಪ್ಲ್ಯಾಟ್ಫಾರ್ಮ್ಗೆ ಗಾಡಿ ತೊಗೊಂಬಂದ್ಬಿಟ್ಟಿದ್ದಾರೆ. ಬುಲೆಟು ಅದೆಲ್ಲ ನೀವು ನೋಡಿದ್ರೆ ಸ್ಕೂಟಿ ಎಲ್ಲ ಅದು ಊರವರು ರಿಸೀವ್ ಮಾಡೋಕ್ಕೆ ಬಂದಿದ್ರು ಯಾರನ್ನೂ. ಸೊ ಪ್ಲ್ಯಾಟ್ಫಾರ್ಮಲ್ಲೇ ತೊಗೊಂಬಂದು ನಿಲ್ಲಿಸ್ಬಿಟ್ರು ಗಾಡಿ.
ಇದು ನಾವು ತುರಂದಹಳ್ಳಿ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. 1 ನಿಮಿಷ ಸ್ಟಾಪ್ ಅಷ್ಟೇ ಇಲ್ಲೂ ಕೂಡ. ಮತ್ತು ಮಾತಾಡೋಕೆ ಹೋದರೆ ಶ್ರೀನಿವಾಸ್ಪುರ ಥರ ಇಲ್ಲೂ ನಿಮಗೆ 3 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಸೊ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಆ ಕಡೆ ಸಿಗುತ್ತೆ. ಬೇಗ ಬೇಗ ಹೋಗೋಣ. ನೋಡಿ, ಒಂದು ಪ್ಲ್ಯಾಟ್ಫಾರ್ಮ್ ಇದು ಕಡೆ ಮತ್ತು ಒಂದು ಪ್ಲ್ಯಾಟ್ಫಾರ್ಮ್ ನಮ್ಮ ಟ್ರೈನ್ ಬಂದಿರೋ ಕಡೆ, ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅದು ಕಡೆ ಇದೆ. ಸೊ ನಾನು ಶಾಕ್, ಇಲ್ಲೇನಿಗೆ 3 ಪ್ಲ್ಯಾಟ್ಫಾರ್ಮ್ ಅಂತ. ಶ್ರೀನಿವಾಸ್ಪುರ ಅರ್ಥ ಆಗುತ್ತೆ. ಯಾರಾದರೂ ಇಲ್ಲಿಂದ ನೋಡ್ತಿದ್ರೆ, ಯಾರಿಗಾದ್ರೂ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮತ್ತು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ನಿಮ್ಗೆ ತೋರ್ಸೋಕೆ ಹೋದರೆ ಮೇನ್ ಪ್ಲ್ಯಾಟ್ಫಾರ್ಮು ನಮಗಿರೋದು ಇಲ್ಲಿ. ಸೊ ಇದು ಆಲ್ಮೋಸ್ಟ್ ಅಬ್ಯಾಂಡನೇ ಆಗಿಬಿಟ್ಟಿದೆ ಆ್ಯಕ್ಚುಲಿ. ನೋಡಿ, ಜನರೇಟರ್ ರೂಮು, ಅದು ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ರೂಮು, ಬ್ಯಾಟ್ರಿ ರೂಮ್ ಎಲ್ಲ ಅಬ್ಯಾಂಡನ್ ಆಗಿಬಿಟ್ಟಿದೆ. ಏನು ರೆನೋವೇಷನ್ ನಡೀತಿದೆಯಾ ಅಥವಾ ಏನಂತ ನನಗೆ ಐಡಿಯಾ ಇಲ್ಲ ಗುರು. ನೀವು ಕಣ್ಮುಚ್ಚಿ ತೆಗ್ದಿದ ತಕ್ಷಣ ಜನ್ನಘಟ್ಟ ರೈಲ್ವೆ ಸ್ಟೇಷನ್ಗೆ ಬಂದುಬಿಡ್ತೀರಾ ತುರಂದನಹಳ್ಳಿಯಿಂದ. ಸೊ 2 ಕಿಲೋಮೀಟರ್ ಡಿಫ್ರೆನ್ಸ್ ಇರೋದು. ಅಲ್ಲಿ ಕಣ್ಮುಚ್ಚಿ ಇಲ್ಲಿ ಕಣ್ಣು ತೆಗ್ದಿದ ತಕ್ಷಣ ಬಂದುಬಿಡ್ತೀರಾ. ಜೋಕ್ ಮಾಡ್ತಿರೋದು. ಸೊ ಒಂದು ಪ್ಲ್ಯಾಟ್ಫಾರ್ಮಲ್ಲಿರೋದು. ಮಾತಾಡೋದ್ರೆ ನೆಕ್ಸ್ಟ್ ಸ್ಟಾಪ್ ನಮ್ಮದು ಡೈರೆಕ್ಟ್ ಇವಾಗ ಕೋಲಾರ. ನೀವು ನೋಡ್ಬೋದು ಸದ್ಯಕ್ಕೆ ನಮ್ಮ ಟ್ರ್ಯಾಕ್ ಸ್ವಲ್ಪ ಹೈಟಿಗೆ ಬಂದುಬಿಟ್ಟಿದೆ. ಸೊ ಮೇನ್ ಲ್ಯಾಂಡು ಕೆಳಗಡೆ ಹೋಗಿದೆ, ನಾವು ಹೈಟಿಗೆ ಬಂದುಬಿಟ್ಟಿದ್ದೀವಿ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಕೋಲಾರ ರೈಲ್ವೆ ಸ್ಟೇಷನ್ಗೆ. ಇದೇ ಬಂದು ಈ ಟ್ರೈನಿನ ಲಾಸ್ಟ್ ಸ್ಟಾಪು. ಸೊ ಬೆಂಗಳೂರಿಂದ ಕೋಲಾರವರೆಗೂ ನಾವು ಎಂಡ್ ಟು ಎಂಡ್ ಜರ್ನಿ ಮಾಡಿದ್ದೀವಿ. ಸೊ ಮಾತಾಡೋಕೆ ಹೋದರೆ ಬರುವ ಟೈಮಿಂಗು 12:25, ನಾವು ವೇ ಬಿಫೋರ್ 12:10ಗೆ ಬಂದಿದ್ದೀವಿ, 15 ನಿಮಿಷ ಬಿಫೋರು. ಮತ್ತು ಇನ್ನೂ ಮಾತಾಡೋಕೆ ಹೋದರೆ ಡ್ಯೂರೇಷನು ಮತ್ತು ಟೋಟಲ್ ಟೈಮು, ಡ್ಯೂರೇಷನ್ ತೊಗೊಳೋದು ಅಪ್ರಾಕ್ಸಿಮೇಟ್ಲಿ 4 ಅವರ್ಸು ಬೆಂಗಳೂರಿಂದ ಕೋಲಾರವರೆಗೂ ಕಮರ್ಷಿಯಲಿ ಒಫಿಷಿಯಲ್ ಟೈಮಿಂಗು. ಅದಾದಮೇಲೆ ಡಿಸ್ಟೆನ್ಸ್ ಮಾತಾಡೋಕೆ ಹೋದರೆ 158 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಇದೆ. ಸೊ ಇದು ಡೈಲಿ ರನ್ನಿಂಗ್ ಟ್ರೈನ್ ಅಲ್ಲ, ಮಂಡೇ ಟು ಸ್ಯಾಟರ್ಡೇ ಮಾತ್ರ ರನ್ನಿಂಗ್ ಇರುತ್ತೆ, ಸಂಡೇ ಬಂದು ಮೇಂಟೆನೆನ್ಸ್ ಇರುತ್ತೆ. ಮತ್ತು ಇನ್ನೂ ಮಾತಾಡೋಕೆ ಹೋದರೆ ನಮ್ಮ ಈ ಸೀರೀಸ್ದು ಈ ಸೀಸನ್ದು ಇದು ಫಸ್ಟ್ ವೀಡಿಯೋ ಇದ್ದಿದ್ದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದರೆ ನೆಕ್ಸ್ಟ್ ವೀಡಿಯೋ ಯಾವುದಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೀವು ನೋಡ್ಬೋದು ಕೋಲಾರು. ಸೊ ಇಲ್ಲಿಂದ ಒಂದು ಲೈನು ಆ್ಯಕ್ಚುಲಿ ಕಡಪ ಕಡೆ ಅಂದರೆ ಪಕಾಲ ಮತ್ತು ಧರ್ಮವರಂಗೆ ಒಂದು ಲೈನು ಇಲ್ಲಿಂದ ಹೋಗ್ತಿದೆ. ನಾನು ಹುಡುಕಿದೆ, ಅದು ನಂಗೆ ಸಿಗಲಿಲ್ಲ. ಸೊ ನಿಮ್ಗೆ ತೋರ್ಸೋಣ ಅಂತ ಹುಡುಕ್ತಿದ್ದೆ, ಸಿಗಲಿಲ್ಲ ಅದು. ಮತ್ತು ಅಲ್ಲಿಂದ ಅದು ಪಕಾಲ ಧರ್ಮವರಂ ಲೈನಿಂದ ಅದು ಕಡಪ ಕಡೆಗೆ ಕನೆಕ್ಟಿವಿಟಿ ಕೊಡುತ್ತೆ. ಸೊ ಸುಲಭವಾಗುತ್ತೆ ಕೋಲಾರಿಂದ ಹೋಗೋಕ್ಕೆ. ಸರಿ, ಮತ್ತು ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರ್ಬೋದು. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಇನ್ನೂ ಯಾವ್ಯಾವ ವೀಡಿಯೋ ಈ ಸೀರೀಸಲ್ಲಿ ಬರುತ್ತೆ, ನಾನು ಸೀಸನ್ ಕರಿತೀನಿ, ಸೀರೀಸ್ ಬೇಡ, ಒಂದು ವೆಬ್ ಸೀರೀಸ್ ಥರ ಇದನ್ನು ಇಟ್ಕೊಳ್ಳೋಣ. ಸೊ ಈ ಸೀಸನಲ್ಲಿ ಯಾವ್ಯಾವುದು ಇನ್ನೂ ಟ್ರೈನ್ ವೀಡಿಯೋಸ್ ಬರುತ್ತೆ, ಮೆಮುದು ಐ ಗೆಸ್ ಡೆಮುದಂತೂ ಇವಾಗ ಇರೋಲ್ಲ, ನೋಡೋಣ, ಡೆಮು ಮಾಡಿದ್ರೆ ನೋಡೋಣ. ನಾನು ಈ ಡೆಮು ಅಂದ್ಕೊಂಡಿದ್ದೆ, ಬಟ್ ಮೆಮು ಆಯಿತು. ಸೊ ಯಾವ್ಯಾವ ಸೀಸನ್ ಈ ಸೀಸನಲ್ಲಿ ಯಾವ್ಯಾವ ಟ್ರೈನ್ ನಾನು ಮಾಡ್ತೀನಿ ಅಂತ ಗೆಸ್ ಮಾಡೋದು ಕಮೆಂಟಲ್ಲಿ ನೀವು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟರಿಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.